ಹೊರಗಡೆ ಹೋಗೋದಂದ್ರೆ ಗೈಸ್ ಮಳೆ ಚೆಚ್ಚಿ ಕೆಡಿತೈತೆ ಗೈಸ್ ಕ್ಲೀನ್ ಗೈಸ್. ಫೈನಲಿ ತಾಳ್ಬೆಟ್ಟಕ್ಕೆ ಬಂದಿದ್ದೀನಿ. ಆಟೋದವ್ರು ಬಂದ್ರು ಯಾರೋ. ಇದೇ ನಂದು ಇವತ್ತು ಬೆಡ್ ಗೈಸ್. ಇವತ್ತು ಗೈಸ್ ಇವ್ರ ಜೊತೆ ಸೇರ್ಕೊಂಡು ಆಫ್ ರೋಡ್ ಎಲ್ಲ ಮಾಡ್ತಿದ್ದೀನಿ ಗೈಸ್. ಪುಷ್ಪಾವತಿ. ಸೊ ಇವಾಗ ಪೂಜೆ ಎಲ್ಲ ಮಾಡ್ಸಾಗಿದೆ. ಹುಷಾರಾಗಿದ್ದೀನಿ ಗೈಸ್. ಹೆವಿ ಸ್ಕ್ಯಾಮ್ ನಡೀತಿದೆ ಎಲ್ಲ ಕಡೆ. ಯಾವುದೋ ಒಂದು ಹುಡುಗಿ ಬಂತು ಗೈಸ್, ನನ್ನೇ ನೋಡ್ತೀನಿ. ಅದಕ್ಕೆ ವಿಡಿಯೋನ. ಸೊ ಹಾಯ್ ನಮಸ್ಕಾರ, ನಾನು ನಿಮ್ಮ ಕಿರಣ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವಿಷಯ ಏನಪ್ಪ ಅಂದರೆ ಇವತ್ತು ನಾನು MMLಸ್ಗೆ ಹೋಗ್ತಾಯಿದ್ದೀನಿ. ಸೊ ಅಂದರೆ ಮಲೆ ಮಹೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಸೊ ಕಾರು ಬಾಡಿಗೆಗೆ. ಸೊ ನನ್ನ ಫ್ರೆಂಡೇ ಅವರು, ಗೊತ್ತಿರೋರೆ. ಸೊ ಅವರು ಬೆಳಗ್ಗೆ ಅರ್ಜೆಂಟಾಗಿ ಫೋನ್ ಮಾಡಿ ಈ ಥರ ಹೋಗ್ಬೇಕು ಅಂದರು. ಸೊ ಹೋಗ್ತಾ ಇದ್ದೀನಿ. ಮನೇಲೇನು ಕೆಲಸ ಇರೋಲ್ಲ ಮಾಡೋಕ್ಕೆ, ಹೋಗಿದ್ದಾರೋ ತಿಳ್ಕೊ ಬರೋದ ಅಂತ. ಸೊ ರೆಡಿ ಆಗಿದ್ದೀನಿ ಇವಾಗ. ಸೊ ನೋಡ್ತಿರ್ಬೋದು ಔಟ್ಫಿಟ್ಟು. ಸೊ ಇವಾಗ ಹೊರಗಡೆ ಹೋಗೋದಂದ್ರೆ ಗೈಸ್ ಮಳೆ ಚೆಚ್ಚಿ ಕೆಡಿತೈತೆ. ಇತ್ತಾಗ ಜಾಸ್ತಿನೂ ಬೀಳ್ತಲ್ಲ, ಇತ್ತಾಗ ಕಮ್ಮಿನೂ ಬೀಳ್ತಾಯಿಲ್ಲ. ನೋಡಿ ಬಿಡ್ತಾನೆ ಇಲ್ಲ ಗೈಸ್. ಬೆಳಗಿಂದ ಒಳ್ಳೆ ಸಣ್ಣ ಸಣ್ಣ ನೀ ಕಣಕ್ಕೆ ಬೀಳ್ತೈತೆ. ಏನು ಮಾಡೋದು ಇವಾಗ? ಹಾಂ, ಸೊ 10 ಗಂಟೆಗೆ ಬನ್ನಿ ಅಂತ ಹೇಳೋರೆ. ಸೊ ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ ಟೈಮು 9 ಗಂಟೆ. ಇನ್ನೊಂದು ಹಾಫ್ ಆನ್ ಅವರ್ ಇದೆ. ಕೆಳಗಡೆ ಕಾರೆಲ್ಲ ಒರೆಸಿದ್ದೀನಿ. ಸೊ ಮಳೆ ಬಂದು ತಿರ್ಗಾ ನೆನೀತೈತೆ. ಸೊ ಕ್ಲೀನಾಗಿ ತಿರ್ಗಾ ಒರೆಸ್ಕೊಂಡು ಹೋಗೋದೆ ಇವಾಗ. ಇನ್ನೂ ಕರ್ಕೊಂಡು ಹೋಗ್ತೀನಿ. ಬನ್ನಿ ಗೈಸ್, ಸ್ಟಾರ್ಟ್ ಗೋ. ಗೈಸ್ ಕ್ಲೀನಾಗೆಲ್ಲ ತೊಳೆಸಿದೆ ಗೈಸ್ ಕಾರ್ನ. ಈ ಮಳೆ ಬಂದು ತಿರ್ಗಾ ನೆನೆದೈತೆ ಗೈಸ್ ಕಾರು. ತಿರ್ಗಾ ಒರೆಸ್ಬೇಕು ಇವಾಗ. ಸೊ ಗಾಯ್ಸ್ ರೆಡಿ. ಸೊ ಕ್ಲೀನಾಗೆಲ್ಲ ಒರೆಸಿದ್ದೀನಿ ಇವಾಗ. ಸೊ ನೋಡಿ ಒಂಚೂರು ಇಲ್ಲ ಕೆರಾಗಿರೆ ಏನೂ. ಸೊ ಆ ಕಡೆ ನೋಡ್ತಿರ್ಬೋದು ಮಳೆ ಹೆಂಗೆ ಹೊಡಿತೈತೆ ಅಂತ. ಆ ಕಡೆ ಇನ್ನೂ ಈ ಕಡೆಯಲ್ಲಿ ಸಣ್ಣ ಸಣ್ಣ ಹನಿ. ಸೊ ನೋಡೋದ ಮುಂದೆ ಏನಾಗುತ್ತೆ ಅಂತ. ಗೈಸ್ ಇವತ್ತೇನೋ ಮಾಡಿದ್ದೀನಿ ಗೈಸ್ ಮಳೆಗೆ ನಾನು. ಅಲ್ಲ ಅಷ್ಟೊಂದು ಕ್ಲೀನಾಗಿ ಒರೆಸಿದ್ದೀನಿ ಕಾರ್ನೆಲ್ಲನೂ, ತಿರ್ಗಾ ಮಳೆ ಹೋಯ್ತೈತಲ್ಲ. ಥೂ, ಏನೋ ಮಾಡಿದ್ದೀನಿ ಗೈಸ್ ನಾ ಮಳೆಗೆ ಇವತ್ತು. ಅದಕ್ಕೆ ಇವತ್ತು ನಾನು ಈ ಥರ ಹೊಟ್ಟೋರ್ಕತ್ತಾಯ್ತು. ಸೊ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಕೊಳ್ಳೆಗಾಲಿನ ಮುಂದೆ ಬಂದು ಟೀಗೆ ಬ್ರೇಕ್ ಕೊಟ್ಟಿದ್ದೀನಿ. ಎಲ್ಲ ಟೀ ಕುಡಿತಾ ಇದ್ದಾರೆ. ಸೊ ಇಲ್ಲಿಂದ ನಾನ್ ಸ್ಟಾಪ್ ತಾಳ್ಬೆಟ್ಟ. ಲೆಟ್ಸ್ ಗೋ ಗೈಸ್. ಸೊ ಗೈಸ್ ಫೈನಲಿ ತಾಳ್ಬೆಟ್ಟಕ್ಕೆ ಬಂದಿದ್ದೀನಿ. ಸೊ ಗಾಡಿಯಲ್ಲಿ ನಿಲ್ಸಿದ್ದೀನಿ, ನೋಡ್ತಿರ್ಬೋದು. ಆಟೋದವ್ರು ಬಂದ್ರು ಯಾರೋ ಕನ್ನಡ ಫ್ಲಾಗ್ ಹಾಕೊಂಡು. ಅವರೇ ಸರಿ ಕರ್ನಾಟಕ ನಿಲ್ಸಿ. ಸೊ ಅವರು ಧೂಪ ಹಾಕಕ್ಕೆ ಹೋಗಿದ್ದಾರೆ. ಅವರು ಆಟೋ ಬಂದಿಲ್ಲ ಗೈಸ್. ಅಲ್ಲಿಂದ ಜಾಗ ಇಲ್ಲಿ ಸಿಕ್ತು ಅಂದ್ಬಿಟ್ಟು ಇಲ್ಲಿ ಹಾಕೊಂಡೆ ತಗೊಬಂದು ಇವಾಗ ಇಲ್ಲಿಂದ ಅಷ್ಟೇ ಆಟ ಶುರು ಗೈಸ್. ಬೆಟ್ಟ ಹತ್ತಿಸೋದೇ ಇನ್ಮೇಲೆ. ಸೊ ಧೂಪ ಹಾಕಕ್ಕೆ ಹೋಗಿದ್ದಾರೆ. ಇನ್ನು ಅವ್ರು ಬಂದ ಸಿಕ್ಕ ಹೋಗೋದೆ. ಎಂಜಾಯ್ ದ ರೈಡ್. ಓಕೆ ಮಾದಪ್ಪ, ಆ ಬೆಟ್ಟ ಕಾಣಿಸ್ತಿದಲ್ಲ ಗೈಸ್, ಆ ಬೆಟ್ಟ ಹತ್ತಿಸ್ಕೊಂಡು ಹೋಗ್ಬೇಕು. ಅಲ್ಲೆಲ್ಲ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ ಗೈಸ್, ಯಾಕಂದರೆ ಮಳೆ ಜಾಸ್ತಿ ಬರ್ತಾಯಿತ್ತು. ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಬೆಟ್ಟದಲ್ಲಿ ಮಾಡ್ತೀನಿ ಗೈಸ್. ಡ್ರೈವ್ ಮಾಡೋಕ್ಕಂದು ಇನ್ನೂ ಮಾಡೋಕ್ಕಾಗಲ್ಲ. ಬನ್ನಿ ಗೈಸ್. ಗಾಯ್ಸ್ ಬೆಟ್ಟ ಇಷ್ಟೊಂದು ರಶ ನೋಡಿ. ಅವ್ರು ನಿಲ್ಲಿಸ್ಬಿಟ್ಟು ಬರ್ತಾ ಇದ್ದೀನಿ. ಪಾರ್ಕಿಂಗೇ ಸಿಗ್ತಾ ಇಲ್ಲ, ಸುಮ್ಮನೆ ಹೋಗ್ತಾ ಇದ್ದೀನಿ. ನೋಡಿ ಎಷ್ಟೊಂದು ರಶ. ಓ ಈ ಮೂಲಗ ಶಿವ ಮಾದಪ್ಪನ ಬೆಟ್ಟ ಫುಲ್ ಇಂಪ್ರೂವ್ ಆಗೈತೆ ಗೈಸ್. ಹೆವಿ ಸುಳಿದೆ ದುಡ್ಡು ಮಾತ್ರ. ಗೈಸ್ ಗೊತ್ತಾಗ್ತಾ ಸಿಗ್ತೀನಿ. ಅಲ್ಲಿಂದ ಎಂಟ್ರಿ ಆಗಿ ನಾನು ಇವಾಗ ಬಿಟ್ಬಿಟ್ಟು ಬರೋಕ್ಕೆ ಹೋಗಿದೆ. ಸೊ ಇವಾಗ ಹೋಗ್ತಾ ಇದ್ದೀನಿ. ಮುಡಿ ಕಟ್ಟ ಅಂತ ಇದೆ ಗೈಸ್, ಅಲ್ಲಿ ಪೂಜೆ ಸಾಮಾನೆಲ್ಲ ಮಾಡ್ತಾರೆ. ಅಲ್ಲಿ ಮನೆ ಕಳಕ್ಕೂ ಸಹ ಜಾಗ ಇರುತ್ತೆ ಅಲ್ಲಿ. ಸೊ ಹೋಗ್ತಾ ಇದ್ದೀನಿ ಎಲ್ಲರನ್ನೂ ಬಿಟ್ಬಿಟ್ಟು ಒಬ್ಬನೇ ಹೋಗ್ತಾ ಇದ್ದೀನಿ. ಪಾರ್ಕಿಂಗ್ ಮಾಡ್ಬೇಕು ಗೈಸ್, ಪಾರ್ಕಿಂಗು ನೋಡಿ ಗೈಸ್. ಅಲ್ಲಿ ಮಾದಪ್ಪ ಕಾಣಿಸ್ತಿರ್ಬೋದು ನಿಮಗೆ. ಅದ್ರ ಮೇಲ್ಗಡೆ ಬಿಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ.
ಬಿಟ್ಟರೆ ಅಲ್ಲಿಗೆ ಹೋಗ್ಬೇಕು ಕರ್ಕೊಂಡವ್ರನ್ನ. ನಿಮ್ಮನ್ನು ತೋರಿಸ್ತೀನಿ ಗೈಸ್. ಹೋಗ್ತಾ ಇದ್ದೀನಿ ಇವಾಗ. ಪಾರ್ಕಿಂಗ್ ಮಾಡಿ ಸಿಗ್ತೀನಿ ಬನ್ನಿ ಗೈಸ್. ಪಾರ್ಕಿಂಗ್ ಮಾಡಿ ಸಿಗ್ತೀನಿ. ಮಾದಪ್ಪನ ಬೆಟ್ಟ ಹೆವಿ ಇಂಪ್ರೂವ್ ಆಗ್ಬಿಟ್ಟೈತೆ ಗೈಸ್. ನೋಡಿ ಎಲ್ಲ ಕಡೆ ಬೇರೆ ಗೇಟು ಎಲ್ಲ ಇದು ಆದರೂ ಹೆವಿ ಇದು ಮಾದಪ್ಪನ ಬೆಟ್ಟ. ಪಾರ್ಕಿಂಗ್ ಇಲ್ಲಿ. ಸೊ ಇದು ಬಿಟ್ಟರೆ ಇನ್ನೊಂದು ಕಡೆ ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ. ಜಾಸ್ತಿ ಅಲ್ಲೇ ಪಾರ್ಕಿಂಗ್ ಮಾಡೋದಿಲ್ಲ, ಯಾಕಂದರೆ ಅಲ್ಲಿ ಸ್ನಾನ ಮಾಡೋಕ್ಕಾಗಲಿ, ಪೂಜೆ ಮಾಡ್ಸೋಕ್ಕಾಗಲಿ, ಮುಡಿ ಕೊಡೋರಾಗಲಿ ಎಲ್ಲರಿಗೂ ಗೊತ್ತಿರೋ ಗೈಸಲ್ಲಿ. ಸೊ ಅದಕ್ಕೆ ಅಲ್ಲೇ ಎಲ್ಲರೂ ಜಾಸ್ತಿ ಯೂಸ್ ಮಾಡೋದು ಅದೇ ಜಾಗನ. ಸೊ ಇದು ದೇವಸ್ಥಾನಕ್ಕೆ ಹೋಗೋದು ಹಿಂಗೆ. ನಾನು ಬಂದು ಇಲ್ಲಿ ಹೋಗ್ಬೇಕು ಗೈಸ್. ಇಲ್ಲೋಗಿ ರೈಟ್ ತೊಗೋಬೇಕು ಗೈಸ್. ಇಲ್ಲಿ ಹಿಂಗೆ ಹೋದರೆ ಸಾಲೂರು ಮಠಕ್ಕೆ ಹೋಗುತ್ತೆ. ಇಲ್ಲಿ ರೈಟ್ ತಗೊಳ್ಳಿ. ಇಲ್ಲಿ ಈ ಥರ ಡೌನ್ ಬರುತ್ತೆ. ತಮಿಳ್ನಾಡು ಕಾರ್ ಬರ್ತೈತೆ. ನಾನು ಏನೇನು ಅನ್ಕೋಬಿಟ್ಟೆ. ರೆಸ್ಪೆಕ್ಟ್ ಡ್ರೈವರ್ಸ್ ಗಾಯ್ಸ್. ನಾನು ಯಾರನ್ನೂ ಬೈಯೋಕ್ಕೆ ಹೋಗಲ್ಲ, ಯಾಕಂದ್ರೆ ನಾನೊಬ್ಬ ಡ್ರೈವರು. ಅವ್ರಿಗೆ ಏನಂತ ನನಗೆ ಗೊತ್ತು. ಈಗ ಮುಂದೆ ಸುಮ್ಮನೆ ಯಾರು ನಿಲ್ಸ್ಕೊಳ್ಳಲ್ಲ. ಯಾರು ಬರ್ತಿದ್ರೆ ಮಾತ್ರ ನಿಲ್ಸ್ಕೊತಾರೆ, ಸರಿನಾ? ನೋಡಿ ಡೌನಲ್ಲಿ ಫುಲ್ ಲಾಸ್ಟು ಡಿ ಮಾದರಿ ಕುಟಿಯಾರ ಅಂತ ಐತೆ ನೋಡಿ. ಇಲ್ಲಿ ರೂಮ್ಸ್, ಈ ಕಡೆ ರೂಮ್ಸ್ಗಳೇ ಗಾಯ್ಸಿದೆ ಜಾಸ್ತಿ ಗಾಯ್ಸ್. ಇವೆಲ್ಲ ರೂಮ್ಸ್ಗಳು, ಇವೆಲ್ಲ ಎಲ್ಲ ಸಂಗಮ್ ಶಾಲೆ ರೂಮ್ಸ್ಗಳೇ ಗಾಯ್ಸ್ ಎಲ್ಲ ಜಾಸ್ತಿ. ನಾವು ಲಾಸ್ಟ್ ಬಂದಿದ್ದಾಗ ಈ ರೂಮ್ ಇದರಲ್ಲಿ ಈ ಬಿಲ್ಡಿಂಗಲ್ಲಿ ನಾವು ರೂಮ್ ಮಾಡಿದ್ವಿ ಗೈಸ್. ರಶ್ ಐತೆ ಗಾಯ್ಸ್. ಮುಡಿ ರಶ್ ಅಂತ ಮೋಸ್ಟ್ಲಿ ಗೈಸ್. ಎಲ್ಲ ಕಡೆ ರಶ್ಶು ಗಾಯ್ಸ್. ಇದೇ ಹೇಳಿದೆ ಗೈಸ್ ನಾನು, ಮುಡಿ ಕಟ್ಟೆ ಅಂತ ಎಲ್ಲ ಕಡೆ ರಶ್ಶು. ಅಯ್ಯೋ ನೋಡಿ ಎಲ್ಲ ಆಕಾಶ ಆಯ್ತವ್ರೆ ಆಲ್ರೆಡಿ. ಆಯಿತು ಸಾರಿ, ಅದು ಬಾಯಿಗೆ ಬಂದುಬಿಡ್ತು ಹಂಗೆ. ಅದು ನಮ್ಗೆ ಬೇಕಾದವ್ರು ಸುಮಾರು ಟಿ ಟಿ ಬಂದವೆ ಗೈಸ್. ಯಾರು ಸಿಕ್ಕರೆ ಮಾತಾಡ್ಸ್ಕೊಂಡು ಹೋಗೋದ. ಸುಮಾರು ಜನ ಬೆಟ್ಟಕ್ಕೆ ಬಂದವ್ರೆ ಗೈಸಲ್ಲಿ. ಆಯ್ತು. ಓ ಏನಿದು ಟಿ ಟಿ ಇರೋದು ಕಲರು ನೋಡಿ ಹೆಂಗೈತೆ ಕಲರ್. ಮಸ್ತ್ ಗೈಸ್, ಮಸ್ತ್ 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 ಮಸ್ತ್. ಇದು ಡೌನ್ ಹಿಡ್ಕೊಳ್ಳೋದೆ ಗೈಸ್. ಇಲ್ಲಿ ಹೋಗಿ ಮಾದಪ್ಪ ಅಂದ್ಕೊಂಡು ನೋಡಿ ಗೈಸ್ ಹೆಂಗೈತೆ ಡೌನು. ಯಪ್ಪ ಯಪ್ಪ ಯಪ್ಪ. ಆದರೂ ಹೆವಿ ಗೈಸ್ ರಶ್ಶು. ಮಾದಪ್ಪನ ಬೆಟ್ಟದಲ್ಲಿ ಜನಗಳು ಮಾತ್ರ ರಶ್ಶು. ಸೊ ಗೈಸ್ ಫೈನಲಿ ಮಲೆ ಮಾದೇಶ್ವರನ ಬೆಟ್ಟ. ಕಾಲು ಕೈಲಿ ಹಿಡ್ಕೊಕೈತೆ. ಗಾಡಿ ಸ್ವಲ್ಪ ಇದ್ರಲ್ಲಿ ಲೀಟಾಗಿಲ್ಲ, ಈಟೇನಾಗಿಲ್ಲ ಗೈಸ್. ಇದನ್ನು ತೋರಿಸ್ಕೊತಿದ್ದೀನಿ. ಅದೇ ಗೈಸ್ ಫೈನಲಿ ಮಾದೇಶ್ವರನ ಬೆಟ್ಟಕ್ಕೆ ಬಂದಿದ್ದೀನಿ. ಕಾರಲ್ಲಿ ನಿಲ್ಸಿದ್ದೀನಿ. ಅಲ್ಲಿ ಕಾಣಲ್ಲ ಗೈಸ್. ಅಲ್ಲಿ ನಿಂತು ಕಾಣ್ತದೆ ಗೋಪುರ, ಕಾಣಲ್ಲ ಗೈಸ್. ಸೊ ಪಾರ್ಕಿಂಗಲ್ಲಿ ನಿಲ್ಸಿದ್ದೀನಿ ಗಾಡಿನ, ನೋಡ್ತಿರ್ಬೋದು. ಸೊ ಅವರೆಲ್ಲ ದರ್ಶನಕ್ಕೆ ಹೋಯ್ತು ಅಂತ ಹೋಗಿದ್ದಾರೆ. ಊಟ ಮಾಡ್ಕೊಂಡು ಬರ್ತೀನಿ ಅಂತ. ಮತ್ತೆ ಗೈಸ್ ನಾವು ಊಟಕ್ಕೆ ಹೋಗಲ್ಲ. ಜಸ್ಟು ಸಾಲೂರು ಮಠಕ್ಕೆ ಬಂದರೆ ಊಟ ಮಾಡ್ಕೊಂಡು ಬಂದ್ವಿ. ಊಟ ಮಾಡ್ದಂಗೆ ಸಾಲೂರು ಮಠಕ್ಕೆ ಹೋಗ್ಬೇಕು ಅಂದರು. ಸೊ ಇದೇ ನೋಡಿ ಸಾಲೂರು ಮಠ. ಸೊ ಸಾಲೂರು ಮಠ ಕರ್ಕೊಂಡ್ಬಂದಿದ್ದೀನಿ. ಸೊ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ, ಒಟ್ಟು ರೂಮ್ ಮಾಡಬೇಕು ಅಂತಾರೆ. ರೂಮ್ ಮಾಡ್ಕೊಂಡು ಅನಿಸುತ್ತೆ ನಾನು ಪಾಡು ಗಾಡಿ ಒಳಗೆ ಇಲ್ಲಿ ಅಡ್ಡಡ್ಡ ಮನೆ ಕಳೆದು ಹಿಂಗೆ. ಇದೇ ನಂದು ಇವತ್ತು ಬೆಡ್ಡು ಗೈಸ್ ಇವತ್ತು. ಸೊ ಅವ್ರು ಒಳಗಡೆ ಹೋಗಿದ್ದಾರೆ. ಸೊ ಬಂದು ಅನ್ಸಿಕ್ನೆ ಪಿಕಪ್ ಮಾಡ್ಕೊಂಡು ಮೊದಲು ನಿಲ್ಸಿದ್ಮೇಲೆ ಅಲ್ಲೇ ಪಾರ್ಕಿಂಗ್ ಲಾಟಲ್ಲಿ ನಿಲ್ಲಿಸ್ಬಿಟ್ಟು ಇನ್ನೇನಿಲ್ಲ ಗೈಸ್ ಇವತ್ತು ರಸ್ಟ್. ಇವತ್ತು ಇನ್ನು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನ ಮಾಡ್ಕೊಂಡು ಗಾಡಿ ಪೂಜೆ ಮಾಡಿಸ್ಬಿಟ್ರೆ ಒಯ್ತಾ ಇರೋದೆ. ಬೆಳಗ್ಗೆ ಒಂದು 11 ಗಂಟೆ ಸುತ್ತ ಕಳೆದು ಬಿಡ್ತೀವಿ. 11 ಗಂಟೆ ಸುತ್ತಿಗೆ ಹಾಗೆ ಗಾಯ್ಸ್ ಇವ್ರ ಜೊತೆ ಸೇರ್ಕೊಂಡು ಆಫ್ ರೋಡ್ ಎಲ್ಲ ಮಾಡ್ತಿದ್ದೀನಿ ಗಾಯ್ಸ್. ಹೆಂಗೈತೆ ನೋಡಿ ರೋಡ್. ಇದು ಎಲ್ಲಿಗೆ ಹೋಗುತ್ತೆ ಗೈಸ್, ಇದು ಎಲ್ಲಿಗಂತೂ ಗೊತ್ತಿಲ್ಲ ಕರೆಕ್ಟಾಗಿ. ಯಪ್ಪ ರೋಡ್ ನೋಡಿ, ಯಪ್ಪ ಸೇರ್ಕೊಂಡು ಆಫ್ ರೋಡ್ ಎಲ್ಲ ಮಾಡ್ತಾಯಿದ್ದೀನಿ ಗೈಸ್. ಏನು ಮಾಡೋದ? ಹಾಂ ನೋಡಿ ರೋಡ್ ನೋಡಿ ಹೆಂಗೈತೆ. ಅಯ್ಯೋ ಅಯ್ಯೋ ಶೇಕ್ ಇಟ್ ಪುಷ್ಪಾವತಿ. ಪುಷ್ಪಾವತಿ ಒಳ್ಳೆ ಆಫ್ ರೋಡ್ ಗೈಸ್. ಓಮಿನಿ ಮಾತ್ರ ಆಫ್ ರೋಡಿಂಗ್. ಯಪ್ಪ ಯಪ್ಪ ಯಪ್ಪ
ಅಪ್ಪ ಇಲ್ಲಿ ನಿನ್ಸ್ಕೊಂಡಿರೋದ ಬರ್ತಾರೆ ಅವರು. ಗಾಯ್ಸಿದು ಆ್ಯಕ್ಚುಲಿ ಬಂದ್ಬಿಟ್ಟು ಕೋಡ್ಗಲ್ ಬೆಟ್ಟಕ್ಕೆ ಅಂತ ಹೋಗೋ ದಾರಿ ಗಾಯ್ಸಿದು. ಕೋಡ್ಗಲ್ಲು ಅಂತಾರಲ್ಲ ಬೆಟ್ಟ, ಅಲ್ಲಿಗೆ ಹೋಗೋದು ಗಾಯ್ಸಿದು. ಈ ರೋಡಲ್ಲೆಲ್ಲ ಬಂದು ಸಾಹಸ ಮಾಡಿದೆ ಗೈಸ್ ನಾನು. ಸರಿಯಾಗೈತೆ ಗೈಸ್ ಬೆಟ್ಟ ಮಾತ್ರ. ಕೋಡ್ಗಲ್ಲು ಒಂದ್ಸಲ ಹೋಗಿಲ್ಲ ಗೈಸ್ ನಾನಂತೂ. ಕಾರನ್ನ ಇಲ್ಲಿ ಹಾಕಿದ್ದೀನಿ ಅವ್ರು ಬರೋ ಗಂಟ ನಿಂತಿರಲಿ ಅಂತ. ಅದು ಎಲ್ಲೋ ಒಂದು ಮ್ಯಾಟ್ ಕಳೆದೋಯ್ತು ಗೈಸ್, ಅದ್ರ ಎಲ್ಲಿ ಅಂತ ಗೊತ್ತಾಯ್ತಿಲ್ಲ. ಆದರೆ ಇವತ್ತಲ್ಲ ಯಾವುದೋ ಕಡೆಗೆ ಹೋಗಿದೆ, ಅಲ್ಲಿ ಕಳೆದೋಗೈತೆ ಗೈಸ್. ಮಳೆ ಹಿಡ್ಕೋತು, ನಾ ಕಾರೊಳಗೆ ಕುಂತಿದ್ದೀನಿ. ಅವರು ಹೋದವರು ಅದು ಎಲ್ಲಿ ಸಿಗಾಕಂದ್ರು. ಅಯ್ಯೋ ನೋಡಿ ಮಳೆ ಬರ್ತೈತೆ. ತಾಲ್ಬಿಟ್ಟಾಗ ಚಿಪ್ಸ್ ತಗೊಟ್ರು, ನಾ ಚಿಪ್ಸ್ ಗಿಪ್ಸ್ ಎಲ್ಲ ತಿನ್ನಲ್ಲ, ಅಲ್ಲೇ ಮಡಗಿದ್ದೀನಿ. ವಾ ನಿಧಾನ ಅಂದರೆ ಜೋರಿಗೆ ಬಂದ್ಬಿಡ್ತು ಗೈಸ್ ಮಳೆ. ಎಲ್ಲ ಕಡೆ ಏರ್ತೈತೆ ಸರ್ ಗೈಸ್. ಅಪ್ಪ ಯವ್ವೈ ಇದೆಲ್ಲ ಏರ್ಸ್ ಅಂದ್ರೆ ಇಳಿಸ್ತಾನೆ ಕಾರ್ ಫುಲ್ ವಾಷಿಂಗ್ ಗೈಸ್. ಸುತ್ತ ನೋಡಿ ಈಗ ಹೆಂಗೆ ಕಾಣುತ್ತೆ, ಗ್ಲಾಸಲ್ಲೆಲ್ಲ ಹೆಂಗೆ ಕಾಣ್ತೈತೆ ಮಳೆ. ಆಯ್ ಹಸು ಮಳೆ ಮತ್ತೆ ಗೈಸ್ ಮಳೆ. ಗೈಸ್ ಸುಮ್ಮನೆ ಕಾರೊಳಗೆ ಕುಂತಿದ್ದೆ, ಒಂದೇ ಸಲ ದಡಾರ ಅನ್ಕ ದಿದ್ದಿ ಅನ್ಕ ಮಳೆ ಸುಮ್ಮನೆ ಉದುರು ಬಿಡೋದ ಹೇಳಿ. ಅಲ್ಲ ಸೌಂಡ್ ಇಲ್ಲ ಏನಿಲ್ಲ, ಸುಮ್ಮನೆ ಅಯ್ಯೋ ಕಾರಲ್ಲಿ ಫುಲ್ ಲಾಕ್ ಮಾಡ್ಕೊಂಡು ನೋಡಿ ಎಲ್ಲ ಚೊಟ್ಟ ಐತಿ ಅದು. ನೋಡಿ ನಿಂತೆ ಹೋಯ್ತು ಇವಾಗ, ಸಣ್ಣ ಸಣ್ಣ ಹನಿ ನೋಡಿ ಕಾಣುತ್ತಾ? ಕಾಣುತ್ತೆ ಅನ್ಕೋತೀನಿ ಅಷ್ಟೇ, ಕಾಣುತ್ತೆ. ಅಲ್ಲ ಸೌಂಡ್ ಇಲ್ಲ ಏನಿಲ್ಲ, ಸುಮ್ಮನೆ ದಿದ್ದಿ ಅಂತ ಬಿಡೋದ. ಅಯ್ಯೋ ಶಿವ. ಸೊ ಕಾಯ್ಕೊಂಡು ಕುಂತಿದ್ದೀನಿ ಇಲ್ಲಿ. ಅವ್ರು ಹೋಗೋರೆ ಕೋಡ್ಗಲ್ ಬೆಟ್ಟಕ್ಕೆ ಅನ್ಕೊಂಡು ಹೋಗೋರೆ, ಕಾಯ್ಕೊಂಡು ಕುಂತಿದ್ದೀನಿ ಕಾಲಿಂಗ್ ನೀಡ್ಕೊಂಡು. ವೆಯ್ಟ್ ಮಾಡೋದು, ಏನು ಮಾಡೋಕ್ಕಾಗಲ್ಲ ಗೈಸ್. ಕೋಡ್ಗಲ್ ಮುಗಿಸ್ಕೊ ಬಸ್ ಸ್ಟ್ಯಾಂಡಿಗೆ ಬಂದೆ. ಇಲ್ಲಿ ಓಮಿನಿಂದ ಒಬ್ಬ ಬರ್ಸೋನೆ ನೋಡಿ, ಡ್ಯೂಟಿ ಫಸ್ಟ್ ಬ್ಯೂಟಿ ನೆಕ್ಸ್ಟ್. ಏನು ಸಕ್ಕತ್ತ ಬರ್ಸೋನಲ್ಲ. ಗೈಸ್ ಬೆಟ್ಟದಲ್ಲಿ ನನ್ನ ಕತೆ ಬೇಡವಲ್ಲ, ಎಲ್ಲ ಕಡೆ ಮಳೆ. ಅವ್ರಿಗೆ ದೇವಸ್ಥಾನಕ್ಕೆ ಹೋಯ್ತೀನಿ ಅಂತ ಹೋದ್ರು. ಸೊ ಅವ್ರನ್ನ ಅಲ್ಲಿ ಬಿಟ್ಬಿಟ್ಟು, ಸೊ ನಾನು ಮೊದಲಿದ್ನಲ್ಲ ಮಾಮೂಲಿ ಮುಡಿ ಕಟ್ಟೆ, ಸೊ ಅಲ್ಲಿಗೆ ಬಂದು ಇವಾಗ ಇಲ್ಲಿ ಪಾರ್ಕಿಂಗ್ ಮಾಡ್ಕೊಂಡಿರೋದೆ. ಆಮೇಲೆ ಬರ್ತಾನೆ ಅಂತ ಬಟ್ಟೆ ಹಾಕ್ಕೊಟ್ಬಿಟ್ಟು ಮುಗೀತು ಗೈಸ್. ಬಂತು ಇಲ್ಲ ಗೈಸ್ ಇದು ಗೈಸ್. ಇವಾಗ ಒಂದು ಕ್ವಾಟ್ಲೆ ಏನು ಗೊತ್ತಾ, ಇಡೀ ಬೆಟ್ಟ ಫುಲ್ ಲೈಟ್ ಇಲ್ಲ ಗೈಸ್. ಮಹೇಶನ್ ಬೆಟ್ಟ ಫುಲ್ ಅಲ್ಲಿ ಕಾಣಿಸ್ತೈತಲ್ಲ ಅದು ಟೆಂಪಲ್ಲು, ಇಡೀ ಬೆಟ್ಟ ಫುಲ್ ಲೈಟ್ ಇಲ್ಲ ಗೈಸ್. ನೋಡಿ ಎಲ್ಲ ಸುತ್ತಮುತ್ತ ನೋಡಿ ಎಲ್ಲ ಆಫು, ಇಡೀ ಬೆಟ್ಟ ಮಹೇಶನ್ ಬೆಟ್ಟ ಫುಲ್ ಲೈಟ್ ಆಫು. ಇವಾಗ ಆನ್ ಆಯ್ತು ಗೈಸ್ ಅಲ್ಲಿ ಉಡ್ತಾಲ್ ಹತ್ರ. ಎಲ್ಲ ಲೈಟ್ ಆಫು ಗೈಸ್, ಒಂದೇ ಸಲ ಎಲ್ಲ ಗುದಂಗ್ ಬಂದ್ಬಿಟ್ರು. ಸೊ ಗೈಸ್ ನೀರು ಬಾಟ್ಲು ತಗೊಳಕ್ಕೆ ಬಂದೆ, ನೀರು ಬಾಟ್ಲು ಮತ್ತು 7 ಅಪ್ ತಗೊಂಡು ಇವಾಗ ಹೋಗಿ ಮಲಿಕೊಳ್ಳೋದೆ ಗೈಸ್. ಮನೆ ಮಲ್ಕೊಂಡು. ಸೊ ಗೈಸ್ ಆ್ಯಕ್ಚುಲಿ ಅದು ನಾವು ವೀಡಿಯೋ ಮಾಡ್ಬೇಕಾದ್ರೆ ಒಂದು ಹುಡುಗಿ ನೋಡ್ತಿದ್ಲು, ಅದಕ್ಕೆ ಈ ಥರ ಡೌ ಮಾಡ್ತಿದ್ದೀನಿ ಗೈಸ್. ಹಂಗೆ ಕೊಂಡ್ಕೊಂಡು ವೀಡಿಯೋ ಮಾಡ್ತಾ ಇದ್ನ, ಅಲ್ಲಿ ಯಾವುದೋ ಒಂದು ಹುಡುಗಿ ಬಂದ್ಬಿಟ್ಲು ಗೈಸ್, ನನ್ನೇ ನೋಡ್ತಿದ್ದೆ, ಅದಕ್ಕೆ ವೀಡಿಯೋನೇ ಹಾಕಿ ಮಾಡ್ಬಿಟ್ಟೆ. ಸೊ ಈಗ ತಗೊಂಡಿದ್ದೀನಿ, ಹೋಗಿ ಮಲಿಕೊಳ್ಳೋದೆ. ಹಳೆ ಸಿಗ್ತೀನಿ ಗೈಸ್. ಗೈಸ್ ಇವಾಗ ನಂಗೆ ಸರಿಯಾಗಿ ಮಾಡಿದ ಸ್ಕ್ಯಾಮು, ಸರಿಯಾಗಿ ಮಾಡಿದ್ರು. ಏನಪ್ಪ ಅಂದರೆ ಅಂಗಡಿಗೆ ಹೋಗಿದ್ದೆ ನಾನು, ನೀರು ಬಾಟ್ಲು ಮತ್ತು ಇದು 7 ಅಪ್ ಬಾಟ್ಲು ತಗೊಂಡಿದ್ದೆ. ಏನು ಮಾಡಿದೆ, 200 ರೂಪಾಯಿ ಲೋಟ್ ಕೊಟ್ಟೆ. ಇನ್ನು ವಾಟ್ರ್ ಬಾಟ್ಲು 25, ಇದು 30 ರೂಪಾಯಿ. ಎಷ್ಟಾಯಿತು? 55. ಅವ್ನು 105 ರೂಪಾಯಿ ವಾಪಸ್ ಕೊಟ್ಟ. ಸರಿ ಆಯಿತು ಅಂತವನೆ. ಇನ್ನೂ 40 ರೂಪಾಯಿ ಕೊಡಬೇಕು. ಸರಿ ಆಯಿತು ಸರ್ ಅಂತವನೆ. ಸರ್ ಚೇಂಜು ಅಂದೆ, ಚೇಂಜ್ ಕೊಟ್ಟಿಲ್ವಾ ಅಂತಾರೆ. ಹಾಂ ನಾನು ಸ್ವಲ್ಪ ಯಾಮಾರಿದ್ರೆ 40 ರೂಪಾಯಿ ಮುಂದೆ ಮುಚ್ಕೊಳ್ಬೋದು. ಹುಷಾರಾಗಿರಿ ಗೈಸ್, ಹೆವಿ ಸ್ಕ್ಯಾಮ್ ನಡೀತಿದೆ ಎಲ್ಲ ಕಡೆ, ಹುಷಾರಾಗಿರಿ ನೋಡಿ. ಇವಾಗ ಕಾರ್ ಹತ್ರ 7 ಬಾಟ್ಲು ತಗೊಬರೋಕ್ಕೆ ಈಗ ಸರಿಯಾಗಿ ಸ್ಕ್ಯಾಮ್ ಮಾಡಿದ್ರು ನನಗೆ.
ಹುಷಾರಾಗಿರಿ ಗೈಸ್. ಸೊ ಗೈಸ್ ಫೈನಲಿ ಅವರ ರೂಮಿಗೆ ಬಿಟ್ಟಾಯಿತು. ಸೊ ನಾನು ಇವಾಗ ಬಂದು ಪಾರ್ಕಿಂಗಲ್ಲಿ ಕಾರ್ ಹಾಕ್ಕೊಂಡು ನಿಂತಿದ್ದೀನಿ. ಸೊ ಇವಾಗ ಏನಿಲ್ಲ ಗೈಸ್, ಗಾಡಿ ಓಡಿಸಿ ಮೈಕೆಲ್ಲ ನೋಯ್ತೈತೆ. ರೆಸ್ಟ್ ಇವಾಗ. ಸೊ ಮಲ್ಲಿಕಳದ ಬೆಳಗ್ಗೆ ಸಿಗ್ತೀನಿ ಫ್ರೆಶ್ ಅಪ್ ಆಗಿ. ಬೈ ಗೈಸ್, ನೀವು ರೆಸ್ಟ್ ಮಾಡಿ, ಬಾಯ್. ಸೊ ಗಾಯ್ಸ್ ಗುಡ್ ಮಾರ್ನಿಂಗ್. ಸೊ ಟೈಮ್ ಆಗ್ಬಿಟ್ಟು ಇವಾಗ 8 ಗಂಟೆ. ಸೊ 6 ಗಂಟೆಗೆ ಎದ್ದು ಕ್ಲೀನಾಗಿ ಕಾರೆಲ್ಲ ಒರೆಸಿ ಎಲ್ಲ ಗಲೀಜು ಮಾಡಿಬಿಟ್ಟಿದ್ರು. ಸೊ ಕ್ಲೀನಾಗಿ ಕಾರೆಲ್ಲ ಒರೆಸಿ ದೇವಸ್ಥಾನಕ್ಕೂ ಹೋಗಿ ದರ್ಶನ ಮಾಡ್ಕೊಂಡ್ಬಿಟ್ಟೆ. ಸೊ ಮೊಬೈಲ್ ಚಾರ್ಜ್ ಇರಲಿಲ್ಲ, ಸೊ ಇಲ್ಲೇ ಹಾಕ್ಬಿಟ್ಟು ಹೊಂಟೋಗಿದ್ದೆ. ಸೊ ಇವಾಗ ಬಂದು ನೋಡಿದೆ, ಹೋಗ್ಬಿಟ್ಟು ಹೂವು ಪೂಜೆ ಮಾಡ್ಸೋಕ್ಕೆ ಕಾರ್ಗೆ ಲಾಡು ಎಲ್ಲೂ ತಗೊಂಡಿದ್ದೀನಿ ಇವಾಗ. ಸೊ ನಾ ಬೆಟ್ಟಲ್ಲಿ ಮಾಡ್ಸಲ್ಲ ಗೈಸ್ ಪೂಜೆನ. ಸೊ ದಾರಿಲಿ ಹೋಗ್ಬೇಕಾದ್ರೆ ಒಂದು ದೇವಸ್ಥಾನ ಇದೆ, ಅಲ್ಲಿ ತೋರಿಸ್ತೀನಿ ನಿಮ್ಗೆ, ಅಲ್ಲಿ ಮಾಡ್ಸೋದು ನಾನು ಯಾವಾಗಲೂ. ಸೊ ಇಲ್ಲಿ ಮಡಗಿರೋದು ಇವಾಗ. ಸೊ ತಿಂಡಿನೂ ಮಾಡಾಯಿತು ಗೈಸ್, ನಾನು ಎಲ್ಲೂ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಸಿಗ್ತೀನಿ ಮನೆಗೆ ಗೈಸ್ ಪೂಜೆ ಮಾಡಿಸೋ ಟೈಮಲ್ಲಿ. ಸೊ ಗಾಯ್ಸ್ ದೇವಸ್ಥಾನದ ಒಂದು ವೀಡಿಯೋನೂ ಮಾಡಿಲ್ಲ. ಸೊ ಇವಾಗ ಹೋಗ್ತೀನಿ, ಒಂದು 4-5 ವೀಡಿಯೋ ಮಾಡ್ಕೊಂಡು ಬರ್ತೀನಿ ಯೂಟ್ಯೂಬ್ಗೆ ಹಾಕೋಕ್ಕೆ. ಯಾಕೆಂದರೆ ಮೊಬೈಲ್ ಇಲ್ಲೇ ಚಾರ್ಜ್ ಹಾಕ್ಬಿಟ್ಟು ಹೊಂಟೋಗಿದೆ, ಚಾರ್ಜ್ ಇರಲಿಲ್ಲ. ಸೊ ಅದಕ್ಕೆ ಇವಾಗ ಹೋಗಿ ಒಂದು 4-5 ವೀಡಿಯೋ ಮಾಡ್ಕೊಂಡು ಬರ್ತೀನಿ ಟೆಂಪಲ್ದು. ಸೊ ನೀವು ಕೇಳ್ಬೋದು ಯಾಕೆ ವಿಭೂತಿ ಏನು ಕುಂಕುಮ ಏನೂ ಹಾಕಿಲ್ಲ ಅಂತ. ಸೊ ನಂಗೆ ಅದೆಲ್ಲ ಇಷ್ಟ ಆಗಲ್ಲ ಗೈಸ್. ಅದು ಕುಂಕುಮ ಹಾಕೋದು, ವಿಭೂತಿ ಹಾಕೋದು ಅದೇನೋ ಆಗ್ಲಿಂದು ಇಷ್ಟ ಇಲ್ಲ ನನಗೆ. ಸೊ ಅದಕ್ಕೆ ಏನೂ ಹಾಕಿಲ್ಲ. ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋದ, ಟೆಂಪಲ್ ವೀಡಿಯೋ ಮಾಡ್ಕೊಂಡು ಹೊರಗಡೆ ಹೋಗು. ತಿರ್ಗ ಅವರು ಸ್ಲಿಪ್ಪರೆಲ್ಲ ಕಾರಲ್ಲೇ ಬಿಟ್ಬಿಟ್ಟಿದ್ರು. ಸೊ ಸ್ಲಿಪ್ಪರ್ ಬೇಕು ಬಾ ಅಂದರು. ಸೊ ಇಲ್ಲಿಗೆ ಬಂದು ಅವ್ರಿಗೆ ಸ್ಲಿಪ್ಪರ್ ಕೊಟ್ಟು ತಿರ್ಗಾ ಇಲ್ಲಿ ಪಾರ್ಕಿಂಗ್ ಮಾಡ್ಕೊಂಡು ನಿಂತಿದ್ದೀನಿ. ಸೊ ಅಲ್ಲಿ ನೋಡ್ತಿರ್ಬೋದು ನೀವು ವಿಗ್ರಹ ಮಾದಪ್ಪಂದು. ಈ ಬೆಟ್ಟ ಸುತ್ತಮುತ್ತ ಮಾದಪ್ಪನ ಬೆಟ್ಟ ಎಲ್ಲೇ ನಿಂತ್ಕೊಂಡು ನೋಡಿದ್ರು ಅದು ಕಾಣುತ್ತೆ ಗೈಸ್. ಅದು ಆ ರೇಂಜಲ್ಲಿ ಮಾಡೋರು ಅದನ್ನು. ಸುಮ್ಮ ಹಾಕ್ಬಿಟ್ರೆ ಚೆನ್ನಾಗಿ ಕಾಣಲ್ಲ. ಸೊ ಅದ್ರ ಫೋಟೋ ಹಾಕ್ತೀನಿ ಬೇಕಾರೆ ಆಮೇಲೆ ಸೈಡಲ್ಲಿ ನೋಡ್ಕೊಳ್ಳಿ. ಬೆಟ್ಟಲ್ಲಿ ಸುತ್ತಮುತ್ತ ಎಲ್ಲೇ ನಿಂತ್ಕೊಂಡು ನೋಡಿದ್ರು ಅದು ಕಾಣುತ್ತೆ ಗೈಸ್. ಅದು ಆ ಥರ ಚೂಸ್ ಮಾಡಿ ಆ ಬೆಟ್ಟನ ಮಾಡಿದ್ದಾರೆ. ಸೊ ಇವಾಗ ಅಲ್ಲಿಗೆ ಹೋಗ್ಬೇಕಿತ್ತು, ಅಲ್ಲಿ ಬಿಡ್ತಾ ಇಲ್ವಂತೆ ಅಲ್ಲಿಗೆ ಮೇಲ್ಗಡೆಗೆ. ಸೊ ಇವರು ಮಧ್ಯಾಹ್ನ ರೆಸ್ಟ್ ಮಾಡೋದು ಅಂದ್ಬಿಟ್ಟು ಹೋಗಿ ಮಲ್ಗವ್ರೆ, ದರ್ಶನ ಗಿಷ್ಟ ಎಲ್ಲ ಮಾಡಿಕೊಂಡು. ಸೊ ಒಂದು 11 ಗಂಟೆ 12 ಗಂಟೆಗೆ ಬಿಟ್ಟರು ಹೊಂಟೋಗ್ತೀನಿ. ಕಾರ್ ಪೂಜೆ ಮಾಡಿಸಿಲ್ಲ ಗೈಸ್, ಇನ್ನೂ ಆ ಬೆಟ್ಟದ ಮಧ್ಯದಲ್ಲಿ ಮಾಡಿಸ್ಬೇಕು. ನೋಡಿ ಇಲ್ಲೇ ಮಟ್ಟಿಗೆ ಕುಂತಿದ್ದೀನಿ. ಸೊ ಕಾರಲ್ಲಿ ಕುಂತಿದ್ದೀನಿ ಇವಾಗ. ಅವ್ರು ಬಂದ ಅನ್ಸಕ್ಕೆ ಹೊರಡದೆ ಗೈಸ್. ಸೊ ನಾ ಆಗಲೇ ಅಂದಲ್ಲ ಕಾಡು ಮಧ್ಯೆ ಪೂಜೆ ಮಾಡಿಸ್ಬೇಕು ಕಾರಿಗೆ ಅಂತ. ಸೊ ಇಲ್ಲೇ. ಸೊ ಇವಾಗ ಪೂಜೆ ಎಲ್ಲ ಮಾಡಿಸಾಗಿದೆ. ಸೊ ಹೆಂಗೆ ಕಾಣಿಸ್ತೈತೆ ನೋಡಿ ಮಮ್ಮಿನಿ, ಏನು ಸಕ್ಕತ್ತಾಗಿದೆಯಲ್ಲ ಕಾರು. ಶತ್ರುಗಳ ಮುಂದೆ ಲಕ್ಷಾಂತರ ರೂಪಾಯಿ ಕೊಟ್ಟು ಗಾಡಿ ತಂದು ಅದೇ ಶತ್ರು ಮುಂದೆ ಊರು ತುಂಬಾ ಸುತ್ತಾಡ್ಬೇಕಂದ್ರೂ ದಮ್ಬೇಕಲಿ. ಸೊ ಗಾಯ್ಸ್ ಫೈನಲಿ ಎಲ್ಲ ಮುಗಿಸ್ಕೊಂಡು ಕಮ್ ಟು ಸುತ್ತೂರು. ಸೊ ನೋಡ್ತಿರ್ಬೋದು ಸುತ್ತೂರಲ್ಲಿದ್ದೀನಿ. ಸೊ ಅವ್ರು ಊಟ ಮಾಡ್ಬೇಕಂದು ಸೊ ಹೋಟ್ಲ್ ಮುಗಿಸಿದ್ದೀನಿ. ಸೊ ಇಲ್ಲಿಗೆ ಮುಗೀತು ಗೈಸ್ ಮಹೇಶ್ವರನ ಬೆಟ್ಟ. ಸೊ ಇಲ್ಲಿ ಏನು ನೋಡ್ತೀನಿ ಲಾಗು. ಸೊ ಇದೇ ಲಾಂಗ್ ಆಯಿತು. ಸೊ ಮುಂದೆ ಇನ್ನೆಲ್ಲರೂ ಹೋದರೆ ಮಾಡ್ತೀನಿ ಗೈಸ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.